ಪಕ್ಷ ಕಟ್ಟೋರು ನನ್ನ ಜೊತೆಗೆ ಬನ್ನಿ, ಅಧಿಕಾರ ಬೇಕಿದ್ರೆ ಸಿಎಂ ಡಿಕೆ ಜೊತೆ ಹೋಗಿ ಎಂದ ಹರಿಪ್ರಸಾದ್. ಸಿದ್ದರಾಮಯ್ಯ ಅಧ್ಯಕ್ಷರಾಗದೆ ಸಿಎಂ ಆಗಿದ್ರು ಎಂದ ಸತೀಶ್. ಮಂತ್ರಿ ಸ್ಥಾನಕ್ಕಾಗಿ ಆಕಾಂಕ್ಷಿಗಳ ಸರ್ಕಸ್. ಜಮೀರ್ಗೆ ಸಚಿವ ಸ್ಥಾನ ನೀಡುವಂತೆ ಸತೀಶ್ ಒತ್ತಾಯ. ರಾಜ್ಯಸಭೆಗೆ 3 ಅಭ್ಯರ್ಥಿಗಳು ಫೈನಲ್. ಇಂದು ಖರ್ಗೆ ಸೇರಿ 3 ನಾಮಪತ್ರ ಸಲ್ಲಿಕೆ. ರಾಹುಲ್ ಗಾಂಧಿ ಭಾಗಿ. ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ ನಲ್ಲಿ. ಡಿಕೆ ಸಿಎಂ ಆಗಿ ಪಟ್ಟಕ್ಕೇರಿದ್ದಾರೆ. ಬಿಕೆ ಪಕ್ಷದ ಸಾರಥ್ಯ ವಹಿಸಿದ್ದಾರೆ. ಬಿಕೆ ಮತ್ತು ಡಿಕೆ ಜೋಡಿ ಮೇಲೆ ಹೈಕಮಾಂಡ್ ಸಾಕಷ್ಟು ಭರವಸೆ ಇಟ್ಟುಕೊಂಡಿದೆ. ಇದೇ ಜೋಡಿಗೆ 2028ರ ವಿಧಾನಸಭೆ ಜೊತೆಗೆ 2029ರಲ್ಲಿ ಲೋಕಸಭೆ ಸಮರ ಗೆಲ್ಲುವ ಟಾಸ್ಕ್ ಮುಂದಿಟ್ಟುಕೊಂಡೇ ಜವಾಬ್ದಾರಿ ವಹಿಸಲಾಗಿದೆ. ಈ ಇಬ್ಬರ ಮೇಲೆ ಸಾಕಷ್ಟು ನಿರೀಕ್ಷೆಗಳ ಭಾರವೂ ಇದೆ. ಅದಕ್ಕಾಗಿಯೇ ಬಿಕೆ ಹರಿಪ್ರಸಾದ್ ಪಕ್ಷ ಕಟ್ಟೋರು ನನ್ನ ಜೊತೆಗೆ ಬನ್ನಿ, ಅಧಿಕಾರ ಬೇಕಾದವರು ಡಿಕೆ ಜೊತೆ ಹೋಗಿ ಅಂತ ಸಂದೇಶ ಸಾರಿದ್ದಾರೆ. ಬಿಕೆ ಆಡಿದ ಮಾತು, ಖಡಕ್ ಮಾತು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಯಾರ್ಯಾರಿಗೆ ಅಧಿಕಾರ ಬೇಕು, ಸ್ಥಾನಮಾನ ಬೇಕು, ಅವರೆಲ್ಲ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ ಹೋಗಿ ಯಾರು ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಬೆಳೆಸಬೇಕು, ಸೋನಿಯಾ ಗಾಂಧಿ ಅವರ ಕೈ ಬಲಪಡಿಸಬೇಕು, ಖರ್ಗೆ ಅವರ ಕೈ ಬಲಪಡಿಸಬೇಕು, ಅವರೆಲ್ಲರೂ ಸಹ ನನ್ನ ಜೊತೆ ಬನ್ನಿ ಅಂತ ಇಷ್ಟೇ ನಾನು ಹೇಳೋದೇ ವಿನಃ ಇದರಲ್ಲಿ ಯಾವುದೇ ಬಣ್ಣ ಇಲ್ಲ. ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡ್ತಾ ಇದ್ದಾರೆ, ಸೋನಿಯಾ ಗಾಂಧಿ ಅವರು ಮಾಡ್ತಾ ಇದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟವನ್ನು ಅವ್ರು ಮಾಡುವಾಗ ಅವ್ರಿಗೆ ನಾವು ಶಕ್ತಿ ತುಂಬಬೇಕಾದ್ರೆ ನಾವು ಸಹ ರಸ್ತೆಗಿಳಿದು ಹೋರಾಟ ಮಾಡಬೇಕು. ಪಟ್ಟ ಸಿಗ್ತಾ ಇದ್ದಂತೆ ಹರಿಪ್ರಸಾದ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಡಿಸಿಎಂ ಪರಮೇಶ್ವರ್, ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದರು. ಅಹಿಂದ ಸೇನಾನಿಗಳ ಬೆಂಬಲ, ಸಹಕಾರ ಕೋರಿದ್ರು. ಈತ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೈತಪ್ಪಿದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ 2028ಕ್ಕೆ ಸಿಎಂ ಸ್ಥಾನದ ಆಕಾಂಕ್ಷಿ ಅಂತ ಈಗಲೇ ಕರ್ಚೀಫ್ ಹಾಕಿದ್ರು. ಸಿದ್ದರಾಮಯ್ಯ ಅಧ್ಯಕ್ಷ ಇದ್ರ ಮುಖ್ಯಮಂತ್ರಿ ಆದ್ರು, ಅಧ್ಯಕ್ಷ ಇಲ್ಲ ಅವರು, ಅಧ್ಯಕ್ಷ ಇಲ್ಲದೆ ಮುಖ್ಯಮಂತ್ರಿ ಆದ್ರು ಅವರು. ಡಿಕೆ ಸಂಪುಟಕ್ಕೆ 13 ಸಚಿವರು ಸೇರಿದ್ದಾರೆ. 13 ಮಿನಿಸ್ಟರ್ಗಳಿಗೆ ಖಾತೆ ಕೂಡ ಹಂಚಿಕೆಯಾಗಿದೆ. ಇನ್ನೊಂದು ಹಂತದಲ್ಲಿ ಸಂಪುಟ ವಿಸ್ತರಣೆ ಆಗಲಿದ್ದು, ಆಗ ತಮಗೆ ಅವಕಾಶ ಕೊಡಬೇಕು ಅಂತ ನಾಯಕರು ತೆರೆಮರೆಯಲ್ಲಿ ಕಸರತ್ತು ಶುರು ಮಾಡಿದ್ದಾರೆ. ಇನ್ನು ಕೆಲವರು ಬಹಿರಂಗವಾಗಿ ನಾವು ಆಕಾಂಕ್ಷಿಗಳೇ, ನಮಗೂ ಅವಕಾಶ ಕೊಡಿ ಅಂತ ಪಕ್ಷದ ಬಾಗಿಲು ತಟ್ಟುತ್ತಿದ್ದಾರೆ. ನಾಯಕರ ಬೆಂಬಲಿಗರು ಕೂಡ ತಮ್ಮವರಿಗೆ ಸಚಿವ ಸ್ಥಾನ ಕೊಡಿ ಅಂತ ವರಿಷ್ಠರಿಗೆ ಮನವಿ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದ ಜಮೀರ್ ಅಹ್ಮದ್ ಖಾನ್ಗೆ ಮೊದಲ ಹಂತದಲ್ಲಿ ಸಚಿವರಾಗುವ ಚಾನ್ಸ್ ಸಿಕ್ಕಿಲ್ಲ. ಹೀಗಾಗಿ ಸಚಿವ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಆಪ್ತನ ಬೆನ್ನಿಗೆ ನಿಂತಿದ್ದಾರೆ. ಜಮೀರ್ ಅವರ ಶಕ್ತಿ ಪಕ್ಷಕ್ಕೆ ಬೇಕು ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಅವರ ಶಕ್ತಿ ಕೂಡ ನಮ್ಮ ಪಕ್ಷಕ್ಕೆ ನಮಗೆ ಅವಶ್ಯಕತೆ ಇದೆ. ಜಮೀರ್ ಅವರು ಆ ಸಮುದಾಯದಲ್ಲಿ ಮುಖಂಡರಾಗಿ ಗುಡಿಸ್ಕೊಂಡಾರ. ಅವರು ಜಮೀರ್ ಅವರ ಶಕ್ತಿ ಅಥವಾ ಅವರ ಸೇವೆ ಅದು ಅವ್ರ ಸಮುದಾಯಕ್ಕೆ ಇದೆ, ನಮಗೂ ಕೂಡ ಅದು ಅವಶ್ಯಕತೆ ಇದೆ. ಜಮೀರ್ ಅಹಮದ್ ಪರ ಬ್ಯಾಟ್ ಬೀಸುತ್ತಲೇ ನಯವಾಗಿ ತಿವಿದ ಮಾಗಡಿ ಶಾಸಕ ಬಾಲಕೃಷ್ಣ ದಾವಣಗೆರೆ ವೈರಲ್ ಆಡಿಯೋ ವಿಚಾರ ಪ್ರಸ್ತಾಪಿಸಿ ಕುಟುಕಿದ್ರು. ಆಗಿದ್ದಕ್ಕೆ ಜಮೀರ್ ಅವರು ಒಂದು ಶಿಕ್ಷೆ ಅನುಭವಿಸಿದ್ದಾರೆ. ಈಗ ಪಕ್ಷದ ಹಿತದೃಷ್ಟಿಯಿಂದ ಒಂದು ಅವಕಾಶ ಮಾಡಿಕೊಡಬೇಕು, ಪಕ್ಷಕ್ಕಿಂತ ಯಾರು ದೊಡ್ಡವರಿಲ್ಲ ಅಂತ ಹೇಳಿದ್ರು. ಈಗ ಆಗಿರ್ಬೋದು, ಆಗಿದ್ದಕ್ಕೆ ಒಂದು ಶಿಕ್ಷೆ ಅನುಭವಿಸಿದ್ದಾರೆ. ಈಗ ಅವಕಾಶನ ಮಾಡಿಕೊಡ್ಬೇಕು ಪಕ್ಷದ ಹಿತದೃಷ್ಟಿಯಿಂದ ಅಷ್ಟೇ, ಪಕ್ಷವನ್ನು ಕಟ್ಟಲಿಕ್ಕೆ. ಬಟ್ ಇದೊಂದು ಪಾಠ. ಈಗ ಏನಾರು ಈ ಥರ ಹೆಚ್ಚು ಕಡಿಮೆ ಆದರೆ ಮುಂದೆ ನಾವು ಯಾರು ಕೂಡ ಈ ಥರ ಮಾಡಬಾರ್ದು ಪಕ್ಷದ ವಿಚಾರವಾಗಿ ಅಂತಕ್ಕಂಥ ಪಾಠ ಅಷ್ಟೇ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಒಬಿಸಿ ಕೋಟಾದ ಅಡಿಯಲ್ಲಿ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಸ್ಥಾನ ಕೊಟ್ಟರೂ ಓಕೆ, ಕೊಡದಿದ್ದರೂ ಓಕೆ ಎಂದಿದ್ದಾರೆ. ನನಗೆ ಆಸೆ ಇದೆ, ಕೊಟ್ಟರು ಓಕೆ, ಕೊಡದೇ ಇದ್ರೂ ಓಕೆ. ನಾವೆಲ್ಲ ಪಾರ್ಟಿ ಐಡಿಯಾಲಜಿಗೋಸ್ಕರ ಬಂದಿರೋದು, ಅಧಿಕಾರಕ್ಕಲ್ಲ. ಐ ಕೇಮ್ ಫಾರ್ ದ ಪಾರ್ಟಿ ಐಡಿಯಾಲಜಿ. ನಾನೊಬ್ಬ ಒಬಿಸಿ ಹುಡುಗ, ಒಂದು ಒಬಿಸಿ ಮೂವ್ಮೆಂಟ್ನ ತರಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ನಾಟ್ ಫಾರ್ ದ ಪವರ್, ಫಾರ್ ದ ಐಡಿಯಾಲಜಿ. ಶಾಸಕ ಶಿವಲಿಂಗೇಗೌಡಗೆ ಸಚಿವ ಸ್ಥಾನ ಸಿಗಲಿ ಅಂತ ಪ್ರಾರ್ಥಿಸಿ ವಿಶೇಷ ಪೂಜೆ ನೆರವೇರಿಸಲಾಗಿದೆ. ಶಿವಲಿಂಗೇಗೌಡ ಹುಟ್ಟೂರು ಕುಡುಕುಂದಿಯ ದೇವಾಲಯದಲ್ಲಿ ಪೂಜೆ ನಡೆಸಿ ಅನ್ನ ಸಂತರ್ಪಣೆ ಮಾಡಲಾಗಿದೆ. ಪ್ರಸಾದ್ ಅಬ್ಬಯ್ಯಗೆ ಸಚಿವ ಸ್ಥಾನ ನೀಡುವಂತೆ ಬೆಂಬಲಿಗರು ಹುಬ್ಬಳ್ಳಿಯ ದುರ್ಗದ ಬೈಲ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ರು. ರೋಣ ಶಾಸಕ ಜಿಎಸ್ ಪಾಟೀಲ್ಗೆ ಮಂತ್ರಿ ಸ್ಥಾನ ನೀಡುವಂತೆ ಅವರ ಬೆಂಬಲಿಗರು ಸುರಿಯುವ ಮಳೆಯಲ್ಲೇ ದೀರ್ಘದಂಡ ನಮಸ್ಕಾರ ಹಾಕಿದ್ರು. ರಾಜ್ಯಸಭಾ ಚುನಾವಣೆಗೆ ರಾಜ್ಯದಿಂದ 3 ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ಪವನ್ ಖೇರಾ, ಮನ್ಸೂರ್ ಅಲಿ ಖಾನ್ ಹೆಸರನ್ನ ಕಾಂಗ್ರೆಸ್ ಹೈಕಮಾಂಡ್ ಪ್ರಕಟಿಸಿದೆ. ಪವನ್ ಖೇರಾ ಎಐಸಿಸಿ ಮಾಧ್ಯಮ ಮತ್ತು ಪ್ರಚಾರ ವಿಭಾಗದ ಅಧ್ಯಕ್ಷರಾಗಿದ್ದು, ಮನ್ಸೂರ್ ಅಲಿ ಖಾನ್ ಎಐಸಿಸಿ ಕಾರ್ಯದರ್ಶಿಯಾಗಿದ್ದಾರೆ. ಕೇರಳ ಚುನಾವಣೆ ಉಸ್ತುವಾರಿ ಕಾರ್ಯದರ್ಶಿಯಾಗಿರುವ ಮನ್ಸೂರ್ ಅಲಿ ಖಾನ್ 2024ರ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಕೇಂದ್ರ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತಿದ್ರು.
ತಮಿಳುನಾಡಿನಲ್ಲಿ ರಾಜ್ಯಸಭೆಯ ಒಂದು ಸ್ಥಾನವನ್ನ ಟಿವಿಕೆ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಿದೆ. ತಮಿಳುನಾಡಿನಲ್ಲಿ 5 ಶಾಸಕರನ್ನ ಕಾಂಗ್ರೆಸ್ ಹೊಂದಿದ್ದು, ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಟಿವಿಕೆ ಬೆಂಬಲ ಘೋಷಿಸಿದೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪ್ರವೀಣ್ ಚಕ್ರವರ್ತಿ ಹೆಸರು ಘೋಷಣೆ ಮಾಡಲಾಗಿದೆ. ತಮಿಳುನಾಡಿನಲ್ಲಿ ವಿಜಯ್ಗೆ ಮೈತ್ರಿ ಧರ್ಮ ನಿಭಾಯಿಸುವ ಅನಿವಾರ್ಯತೆ ಇರೋದ್ರಿಂದ ತಮಿಳುನಾಡಿನ 1 ರಾಜ್ಯಸಭಾ ಸ್ಥಾನವನ್ನ ಕಾಂಗ್ರೆಸ್ ಪಡೆಯಲಿದೆ.